ಸಂಸಾರ ಅಂದಮೇಲೆ ಸಮಸ್ಯೆಗಳಿದ್ದಿದ್ದೆ. ಒಂದು ಮಾತು ಬರುತ್ತೆ, ಒಂದು ಮಾತು ಹೋಗುತ್ತೆ. ಇವರ ಸಮಸ್ಯೆಯನ್ನು ಬಗೆಹರಿಸೋದಕ್ಕೆ ಆಗಲ್ಲ, ಆ ರೀತಿಯ ಸಮಸ್ಯೆ ಆಗ್ಬಿಟ್ಟಿದೆ. ಗಂಡ ಒಂದು ರೀತಿಯ ಸಮಸ್ಯೆ ಹೇಳಿದರೆ ಹೆಂಡತಿ ಮತ್ತೊಂದು ರೀತಿಯ ಸಮಸ್ಯೆ ಹೇಳ್ತಾ ಇದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೊಲೀಸ್ ಠಾಣೆಯ ಮೆಟ್ಟಿಲನ್ನು ಕೂಡ ಏರಲಾಗಿದೆ. ಪತಿ ಸೈಯದ್ ಆರೋಪಗಳೆಲ್ಲವನ್ನೂ ಕೂಡ ಪತ್ನಿ ಅಲ್ಲಗಳೆದಿದ್ದಾಳೆ. ನನ್ನ ಗಂಡನ ಮಾತೆಲ್ಲವೂ ಕೂಡ ಹಸಿ ಹಸಿ ಸುಳ್ಳು, ವಿಡಿಯೋ ರಿಲೀಸ್ ಮಾಡಿದ್ದಾಳೆ ಪತ್ನಿ. ಮದುವೆಗೂ ಮುಂಚೆ ಈತನ ಬಗ್ಗೆ ನಮಗೆ ಗೊತ್ತಿರಲಿಲ್ಲ ಅಂತ ಹೇಳಿದಾಳೆ. ಸೆಪ್ಟೆಂಬರ್ನಲ್ಲಿ ನಾನು ಅವರ ಮೊದಲ ಪತ್ನಿಯ ಜೊತೆಗೆ ಮಾತನಾಡಿದ್ದೇನೆ. ಅಲ್ಲಿಯವರೆಗೂ ಆತನಿಗೆ ಮದುವೆ ಆಗಿದೆ ಅನ್ನುವಂತಹ ವಿಚಾರವೇ ನನಗೆ ಗೊತ್ತಿರಲಿಲ್ಲ. ಮದುವೆಗೆ ಅವರು 17 ಲಕ್ಷ ರೂಪಾಯಿ ಒಡವೆ ಕೊಟ್ಟಿರೋದು ನಿಜ ಅಂತೇಳಿ ಪತ್ನಿ ಹೇಳಿರುವಂಥದ್ದು. ಸೊ ಇದರಲ್ಲಿ ಸತ್ಯವಂತರು ಯಾರು ಅನ್ನೋದು ಪ್ರಶ್ನೆ, ಹಾಗೂ ಯಾರು ಸುಳ್ಳು ಹೇಳ್ತಾ ಇದ್ದಾರೆ, ಯಾರು ಸುಳ್ಳು ಆರೋಪಗಳನ್ನು ಮಾಡ್ತಿದ್ದಾರೆ ಅನ್ನೋದು ಪ್ರಶ್ನೆ. ಯಾಕಂದರೆ ಪತ್ನಿ ನೋಡಿದ್ರೆ ಮತ್ತೆ ಪ್ರತ್ಯಕ್ಷವಾಗಿ ಇಲ್ಲ ಈತ ಹೇಳ್ತಿರೋದು ಸುಳ್ಳು ಅಂತ ಹೇಳ್ತಾರೆ. ಓಕೆ, ಜಿಮ್ ಓಪನ್ ಮಾಡಬೇಕು ಅಂತ 210 ಗ್ರಾಮ್ ಚಿನ್ನ ತಗೊಂಡ್ರು, ಮನೆಯಲ್ಲಿ ತುತ್ತು ಅನ್ನ ತಿನ್ನೋಕೆ ಬಿಡ್ತಿರ್ಲಿಲ್ಲ. ಹಣ್ಣುಗಳನ್ನು ಮನೆಯಲ್ಲಿ ಸಿಗದಂತೆ ಮುಚ್ಚಿಡ್ತಾ ಇದ್ರು. ಇದನ್ನೆಲ್ಲ ಓದುವಂತಹ ದೌರ್ಭಾಗ್ಯ ನಮ್ಮದು. ನಾನು ನಮ್ಮ ಅಪ್ಪ ಅಮ್ಮನಿಗೂ ಕೂಡ ಇದನ್ನು ಹೇಳಿರಲಿಲ್ಲ. ನನ್ನ ಅಕ್ಕನಿಗೆ ವಿಚ್ಛೇದನ ಆಗಿದೆ, ಹೀಗಾಗಿ ನಾನು ಸುಮ್ಮನಾದೆ. ನನ್ನ ಅಪ್ಪನ ಮರ್ಯಾದೆಗೆ ಅಂಜಿ ಬಾಯಿ ಮುಚ್ಕೊಂಡಿದ್ದೆ. ಟಾರ್ಚರ್ ಮೇಲೆ ಟಾರ್ಚರ್ ಅಂತ ಪತ್ನಿ ಇನ್ನೊಂದು ವಿಡಿಯೋ ಬಿಟ್ಟಿದ್ದಾಳೆ. ಒಟ್ಟಿನಲ್ಲಿ ಇಬ್ಬರು ಕೌಂಟರ್ ವಿಡಿಯೋ ಅಂತ. ಒಟ್ಟಿನಲ್ಲಿ ಇದನ್ನು ನೋಡ್ತಾ ಇರುವಂಥ ವೀಕ್ಷಕರಿಗೆ ತಲೆ ಕೆಟ್ಟೋಗ್ಬೇಕು. ನಿಜವಾಗ್ಲೂ ಯಾರು ಸತ್ಯವಂತರು, ಯಾರು ಸುಳ್ಳು ಹೇಳ್ತಾ ಇದ್ದಾರೆ, ಯಾರು ಕತೆ ಕಟ್ತಾ ಇದ್ದಾರೆ ಅಂತ ಅರ್ಥ ಆಗಲ್ಲ. ನೀವು ಬಂದು ನಂದು ವಿಡಿಯೋ ತೊಗೊಂಡಿದ್ದು ನನ್ನ ಮೇಲೆ ತುಂಬ ಉಪಕಾರ ಇದೆ. ಅದರಿಂದ ನಮ್ಮ ಗಂಡ ನನಗೆ ರೆಸ್ಪಾನ್ಸ್ ಕೊಟ್ಟಿದ್ದಾರೆ. ಅದರ ಮೇಲೆ ನಾನು ಕೌಂಟರ್ ರೆಸ್ಪಾನ್ಸ್ ಕೊಡೋಕ್ಕೆ ಇವತ್ತು ನಾನು ತಿರ್ಗಾ ಇಲ್ಲಿಗೆ ಬಂದಿದ್ದೀನಿ. ಅವರು ಹೇಳ್ತಿರೋ ಒಂದೊಂದು ಮಾತು ಸುಳ್ಳಾಗಿದೆ. ಎಲ್ಲ ಬರೋ ಕತೆ ಕಟ್ಟಿ ಹೇಳ್ತಾ ಇರೋ ವಿಷಯಗಳು ಇದು. ನಮ್ಮ ಹಸ್ಬೆಂಡು ನನ್ನ ಮೇಲೆ ಅಲಿಜ್ ಮಾಡಿದ್ದಾರೆ. ನಮ್ಮ ತಂದೆ ಹೋಗ್ಬಿಟ್ಟು ಬ್ಯಾಕ್ಗ್ರೌಂಡ್ ಚೆಕ್ ಮಾಡಿದ್ದಾರೆ, ಅದು ಮಾಡಿದ್ದಾರೆ ಅಂತ. ಅಕಸ್ಮಾತು ನಮ್ಮಪ್ಪ ಬ್ಯಾಕ್ಗ್ರೌಂಡ್ ಚೆಕ್ ಮಾಡಿದರೆ ಯಾವುದಾದ್ರೂ ಅಪ್ಪ ತಮ್ಮ ಮಗಳನ್ನು ಅಂಥ ಮನುಷ್ಯ ಜೊತೆ ಮದುವೆ ಮಾಡೋಕ್ಕೆ ಬಿಡ್ತಾರ? ಹಠವಾದಿ, ಎಷ್ಟೇ ಹುಡುಗಿ ಹಠವಾದಿ ಇರಲಿ, ಆ ತಂದೆ ಆ ಮಗಳಿಗೆ ಸಾಯಿಸೋ ಬಿಡ್ತಾನೆ. ಆದರೆ ಅಂಥ ಬಾವಿಯಲ್ಲಿ ಬೀಳ್ಸೋ ಆಸೆ ಯಾರೂ ಇಟ್ಕೊಂಡಿರಲ್ಲ. ನಮ್ಮ ತಂದೆಗೆ ಏನೂ ಗೊತ್ತಿರಲಿಲ್ಲ. ನಾನು ಅವರು ಫಸ್ಟ್ ಮೊದಲನೇ ಹೆಂಡತಿಗೆ ಮಾತಾಡಿದ್ದೀನಿ. ಅದು 6th of September 2025ಗೆ. ಅದಕ್ಕಿಂತ ಮುಂಚೆ ನಮಗೇನು ಗೊತ್ತೇ ಇರಲಿಲ್ಲ, ಸುಳ್ಳು ಹೇಳಿದ್ದಾರೆ. ಮತ್ತು ನಮ್ಮ ತಂದೆ ಬೆಡ್ ಪೇಷಂಟು, ಹಾರ್ಟ್ ಪೇಷಂಟು. ಮೋಸ್ಟ್ ಆಫ್ ದ ಟೈಮ್ ಅವ್ರು ಬೆಡ್ಡಲ್ಲಿ ಇರ್ತಾರೆ. ನಮ್ಮಮ್ಮನೂ ಹಾರ್ಟ್ ಪೇಷಂಟು. ಸುಮ್ಮನೆ ನಮ್ಮಮ್ಮಗೆ ಎಲಿಜ್ ಮಾಡ್ತಿದ್ದಾರೆ. ಇವ್ರಿಗೆ ಮದುವೆ ಆದಮೇಲೆ ನನಗೆ ಹೊಡೆಯೋದು ಬಡಿಯೋದು ನೋಡಿಕೊಂಡು ನಮ್ಮಮ್ಮ ತೊಂದರೆ ತೊಗೊಂಡು ನನ್ನ ಮೇಲೆ ಜಾಸ್ತಿ ಪ್ರೀತಿ ಅಂತ ಹೇಳಿ ನನ್ನ ಮೇಲೆ ತುಂಬ ಅತ್ಯಾಚಾರ ಆಗ್ತಿದೆ ಅಂತ ಹೇಳಿಬಿಟ್ಟು ಅವ್ರು ಯೋಚನೆ ಮಾಡಿ ಅವ್ರು ಎಷ್ಟು ಸತಿ ಹಾಸ್ಪಿಟಲೈಸ್ ಆಗಿದ್ದಾರೆ ಅದರದ್ದೇ ಹಿಸ್ಟ್ರಿ ಇದೆ, ಬೇಕಾದರೆ ನೋಡಿ. ಇವ್ರು ಹೇಳ್ತಾರೆ ನನ್ನ ಕಾಲ್ ಹಿಸ್ಟ್ರಿ ಚೆಕ್ ಮಾಡಿ ಅಂತ. ಐ ವಿಲ್ ಚಾಲೆಂಜ್, ಯು ಕ್ಯಾನ್ ಗೋ ಅಹೆಡ್ ಆ್ಯಂಡ್ ಪ್ರೊಸೀಡ್ ವಿತ್ ದ್ಯಾಟ್. You will never gonna see that I am in fault. I am at my fault. He is the one who is at fault, and that is the reason he is hiding behind. ಅವ್ರಿಗೆ ಹೇಳಿ ಮುಂದೆ ಬಂದು ಮಾತಾಡೋಕ್ಕೆ. ಯಾಕೆ ಏನು ಇಲ್ಲದೆ ಇರೋ ಮಾತು ಯಾಕೆ ಹೇಳ್ತಿದ್ದಾರೆ ನನಗೆ ಗೊತ್ತೇ ಇಲ್ಲ. ಇವಾಗ ಡೀಟೇಲ್ಸ್ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ನರಸಿಂಹಮೂರ್ತಿ. ಇಬ್ಬರ ಹೇಳಿಕೆಯಲ್ಲೂ ನಾನು ಅಮಾಯಕಿ ಅನ್ನೋದನ್ನ ಮಾತ್ರ ಹೇಳ್ತಿದ್ದಾರೆ. ತಪ್ಪನ್ನು ಕಂಪ್ಲೀಟಾಗಿ ಇನ್ನೊಬ್ಬರ ಕಡೆ ಹೊರಿಸ್ತಾ ಇದ್ದಾರೆ. ಇದು ಸಹಜ ಕೂಡ. ಈ ಗಲಾಟೆ ಸಂಸಾರವನ್ನು ಬಗೆಹರಿಸೋ ನಿಟ್ಟಿನಲ್ಲಿ ಏನು ಕ್ರಮ ಆಗುತ್ತೆ ಪೊಲೀಸ್ ಸ್ಟೇಷನಲ್ಲಿ? ಬಿಕಾಸ್ ಅವರಿಬ್ಬರೂ ಕೂಡ ಇಬ್ಬರಿಂದ ಅಬ್ಯೂಸ್ ಆಗಿದೆ ಅಂತಿದ್ದಾರೆ. ಸೊ ಸತ್ಯ ಯಾರು ಹೇಳ್ತಿದ್ದಾರೆ ಅಂತ ಹೆಂಗೆ ಇನ್ವೆಸ್ಟಿಗೇಷನ್ ಮಾಡ್ತಾರೆ ಇಂಥ ಪ್ರಕರಣದಲ್ಲಿ? ಮಮತಾ, ಇಲ್ಲಿ ಪತಿ ಇನಾಮ್ ಏನಿದ್ದಾರೆ, ಸೈಯದ್ ಇನಾಮ್ ಅಂತೇಳಿ, ಅವರ ಹೇಳಿಕೆಗೆ ಅಷ್ಟು ಮಹತ್ವ ಕಂಡು ಬರೋದಿಲ್ಲ. ಕಾರಣ ಅವರು ಎಲ್ಲೂ ಕೂಡ FIR ಅನ್ನು ಮಾಡುವಂತಹದ್ದಾಗಲಿ ದೂರನ್ನು ಕೊಡುವಂತಹದ್ದಾಗಲಿ ಮಾಡಿಲ್ಲ. ಯಾವಾಗ ಪತ್ನಿ ದೂರನ್ನು ಕೊಟ್ಟರೋ ಅದಾದ ಬಳಿಕ ಅವರು ಒಂದು ಹೇಳಿಕೆಯನ್ನು ಬಿಡುಗಡೆ ಮಾಡಿರುವಂತಹದ್ದು. ಇಲ್ಲಿ ಈಗಾಗಲೇ ಒಂದು ಕಂಪ್ಲೇಂಟು, ಗಂಡ ಹೆಂಡತಿಯ ಕಂಪ್ಲೇಂಟು, ಗಲಾಟೆ ಕಂಪ್ಲೇಂಟು ಪೊಲೀಸ್ ಠಾಣೆ ಮೆಟ್ಲೇರಿದಂತಹ ಸಂದರ್ಭದಲ್ಲಿ ಅದು ಒಂದಷ್ಟು ಕೌನ್ಸಿಲಿಂಗ್ ಆಗುವ ಕೆಲಸ ಆಗುತ್ತೆ. ಈ ಹಿಂದೆ 2-3 ಬಾರಿ ಇಬ್ಬರನ್ನ ಕೂರಿಸಿ ಕೌನ್ಸಿಲಿಂಗನ್ನು ಮಾಡಿರ್ತಾರೆ. ಅಲ್ಲಿ ಸರಿದಾರಿಗೆ ಬರೋದಿಲ್ಲ, ಕಂಡು ಬರ್ತಿಲ್ಲ ಅಂತ ಹೇಳಿದಂತಹ ಸಂದರ್ಭದಲ್ಲಷ್ಟೇ FIR ಅನ್ನು ಮಾಡಿಕೊಳ್ಳುವಂತಹದ್ದು. ಇಲ್ಲೂ ಇದೇ ಪ್ರಕರಣದಲ್ಲಿ ಗಂಡ ಹೆಂಡತಿ ಜಗಳ ಅಂತ ಹೇಳಿದಂತಹ ಸಂದರ್ಭದಲ್ಲಿ ಆರಂಭದಲ್ಲಿ ಕೌನ್ಸಿಲಿಂಗ್ ಮಾಡುವ ಕೆಲಸವನ್ನು
ಕೆಲಸವನ್ನ ಅದರ ಪ್ರಯತ್ನವನ್ನ ಮಾಡಲಾಗಿರುತ್ತೆ. ಆದರೆ ಇದು ಸರಿ ಕಂಡು ಬರ್ತಿಲ್ಲ ಅಂದಂತಹ ಪಕ್ಷದಲ್ಲಿ FIR ಅನ್ನ ಮಾಡುವ ಕೆಲಸವನ್ನ ಮಾಡಿದ್ದಾರೆ. ಇದೀಗ ಆಕೆ ಒಂದಷ್ಟು ಪ್ರೂಫ್ ಅನ್ನ ಇಟ್ಕೊಂಡು ನಾನು FIR ಅನ್ನ ಮಾಡಿಸಿದ್ದೀನಿ, ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದೀನಿ ಅಂತೇಳಿ ಹೇಳ್ತಿದ್ದಾರೆ. ಹಾಗಿದ್ಮೇಲೆ ಹೆಂಡತಿ ಸರಿ ಇಲ್ಲ ಅಂತ ಹೇಳಿದ್ಮೇಲೆ ಇವರು ಕಂಪ್ಲೇಂಟ್ ಅನ್ನ ಮಾಡ್ಬೋದಿತ್ತು, ಆದ್ರೆ ಇವರು ಕಂಪ್ಲೇಂಟ್ ಅನ್ನ ಮಾಡುವ ಕೆಲಸವನ್ನ ಮಾಡಿಲ್ಲ. ಯಾವಾಗ ಆಕೆ ಕಂಪ್ಲೇಂಟ್ ಮಾಡಿ ಮಾಧ್ಯಮಗಳ ಮುಂದೆ ಬಂದು ಹೇಳಿಕೆಯನ್ನು ಕೊಟ್ಟರು, ಅದಾದ ಬಳಿಕ ಪತಿ ಇದೀಗ ಒಂದು ವಿಡಿಯೋವನ್ನ ಹೊರಗಡೆ ಬಿಟ್ಟು ಹೆಂಡತಿಯ ಚಾರಿತ್ರವಧೆಯನ್ನ ಅಥವಾ ಹೆಂಡತಿಯನ್ನ ಸರಿ ಇಲ್ಲ ಅನ್ನೋ ಮಟ್ಟಿಗೆ ಮಾತನಾಡುವ ಕೆಲಸವನ್ನ ಮಾಡ್ತಿದ್ದಾರೆ. ಇದೀಗ ಅದಕ್ಕೆ ಪ್ರತಿ ಕೌಂಟರ್ ಆಗಿ ಮತ್ತೆ ಇದೀಗ ಖೈರೂನ್ ಬಿ ಆ ಪತ್ನಿ ಏನಿದ್ದಾರೆ ಅವರು ಕೂಡ ಮತ್ತೊಂದು ವಿಡಿಯೋವನ್ನ ಬಿಡುಗಡೆ ಮಾಡಿದ್ದಾರೆ. ಅಲ್ಲಿ ಈತನ ಹೇಳಿಕೆಗಳನ್ನ ಸಂಪೂರ್ಣವಾಗಿ ಅಲ್ಲಗಳೆಯುವ ಕೆಲಸವನ್ನ ಮಾಡ್ತಿದ್ದಾರೆ. ಸದ್ಯ ಇಲ್ಲಿ ಪುಟ್ಟೇನಹಳ್ಳಿ ಪೊಲೀಸರು ನಾವು ಆತನನ್ನ ಹುಡುಕ್ತಿದ್ದೀವಿ, ನಮಗೆ ಸಿಕ್ತಿಲ್ಲ ಅನ್ನೋ ಮಾಹಿತಿಯನ್ನ ಹೇಳ್ತಿದ್ದಾರೆ. ಹೀಗಾಗಿ ಆತನನ್ನ ವಶಕ್ಕೆ ಪಡೆದುಕೊಳ್ಬೇಕು, ಅದಾದ ಬಳಿಕ ಒಂದಷ್ಟು ವಿಚಾರಣೆಯನ್ನ ನಡೆಸಬೇಕು, ಯಾರ್ದು ತಪ್ಪು ಯಾರ್ದು ಸರಿ ಅಂತೇಳಿ. ಆ ಬಳಿಕವಷ್ಟೇ ಒಂದು ತಾರ್ಕಿಕ ಅಂತ್ಯವನ್ನ ಕಂಡು ಬರೋದಕ್ಕೆ ಸಾಧ್ಯವಾಗುತ್ತೆ. ಯಾಕಂತ ಹೇಳಿದ್ರೆ ಯಾವುದೇ ಹೆಣ್ಮಗು ಕಿರುಕುಳ ಇಲ್ಲ ಅಂತಂದಂತಹ ಸಂದರ್ಭದಲ್ಲಿ ಅಷ್ಟು ಸುಲಭವಾಗಿ ಠಾಣೆ ಮೆಟ್ಲನ್ನ ಏರಿರೋದಿಲ್ಲ. ಇಲ್ಲೂ ಕೂಡ ಒಂದಷ್ಟು ಕಿರುಕುಳಗಳಾಗಿದ್ಯಾ ಅನ್ನೋದನ್ನ ಪೊಲೀಸರು ಪರಿಶೀಲನೆಯನ್ನ ನಡೆಸಬೇಕಾಗುತ್ತೆ. ಓಕೆ, ಹಾಗೆ ಸಂಪರ್ಕದಲ್ಲಿ ನರಸಿಂಹಮೂರ್ತಿ ವಾಪಸ್ ಬಂದೆ.